ಬೆಂಗಳೂರಿನಲ್ಲಿ ದ್ವಿಚಕ್ರ ವಾಹನದ ಮೇಲೆ ಭಾರಿ ದಂಡವನ್ನು ವಿಧಿಸಲಾಗಿದೆ. ಹೋಂಡಾ ಆಕ್ಟಿವಾ ಗಾಡಿ ಅದು. ಆದರೆ ಅದರ ಮೇಲಿರುವಂತಹ ದಂಡವನ್ನು ನೀವು ಕೇಳಿದ್ರೆ ಶಾಕ್ ಆಗ್ತೀರಿ. 1,17,750 ರೂಪಾಯಿ ದಂಡ ಹೋಂಡಾ ಆಕ್ಟಿವಾ ಗಾಡಿಯ ಮೇಲಿದೆ. ಬೆಂಗಳೂರಿನಲ್ಲಿ ದ್ವಿಚಕ್ರ ವಾಹನದ ಮೇಲೆ ಇರುವಂತಹ ಭಾರಿ ದಂಡ ಇದು. ಒಂದೇ ಸಿಗ್ನಲ್ನಲ್ಲಿ ಬಿದ್ದಿದೆ. 1 ಲಕ್ಷಕ್ಕೂ ಹೆಚ್ಚು ಕೇಸ್. ಹೌದು, ಹೆಲ್ಮೆಟ್ ರಹಿತ, ಟ್ರಿಬಲ್ ರೈಡ್ ಸೇರಿ ಹಲವು ಕೇಸ್ ಈ ಹೋಂಡಾ ಆಕ್ಟಿವಾ ಮೇಲಿದೆ. ದಂಡ ಕಂಡು ಬೆಂಗಳೂರು ಸಂಚಾರಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಬೈಕ್ ಮಾಲೀಕನ ವಿಳಾಸಕ್ಕೆ ಫೈನ್ ಲಿಸ್ಟ್ ಅನ್ನು ಹಾಕಿ ಪಡೆ ಕಳುಹಿಸಿದೆ. ಕಂಡು ಕೇಳರಿಯದಷ್ಟು ದಾಖಲೆ ನಿರ್ಮಾಣ ಮಾಡಿದೆ ಈ ಹೋಂಡಾ ಆಕ್ಟಿವಾ. ಹಾಗಾದ್ರೆ ಆ ಹೋಂಡಾ ಆಕ್ಟಿವಾಗೆ ಎಷ್ಟು ಬೆಲೆ ಬಾಳುತ್ತೆ ನೋಡೋದಾದ್ರೆ ಅಪ್ರಾಕ್ಸಿಮೇಟ್ಲಿ ಅದೀಗ ಓಡಿರುವಂತಹ ಆವರೇಜ್ ಅನ್ನು ನೋಡಿ ಹೇಳೋದಾದ್ರೆ 30,000 ರೂಪಾಯಿ ಅಂತ ಹೇಳಲಾಗ್ತಾ ಇದೆ. KA04KJ 9629 ಈ ನಂಬರ್ನ ಹೋಂಡಾ ಆಕ್ಟಿವಾ ಅದು ನೋಡಿ. 1,17,750 ರೂಪಾಯಿ ಬಿಲ್ ಈ ಹೋಂಡಾ ಆಕ್ಟಿವಾ ಮೇಲೆ ಇದೆ ಅಥವಾ ದಂಡ ಇದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, ಇದರ ಮಾಲೀಕ ಯಾರು? 1,17,750 ರೂಪಾಯಿ ದಂಡ ಅಂದರೆ ನಿರಂತರವಾಗಿ ಇವರು ವೈಲೇಷನ್ ಮಾಡಿದ್ದಾರೆ ಅಂತಾಯ್ತು. ಏನಿದೆ ಮಾಹಿತಿ? ನಲ್ಲಿ ಈ ಟ್ರಾಫಿಕ್ ಉಲ್ಲಂಘನೆ ಮಾಡುವಂತವರ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಾ ಇರುವಂತದ್ದು. ಒಂದ್ ಕಡೆ ಡ್ರಾಗ್ ರೇಸ್ ಆಗ್ಬೋದು, ಮತ್ತೆ ವೀಲಿಂಗ್ ಪುಂಡರ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಪೊಲೀಸ್ನವರಿಗೆ ಅವರನ್ನ ಹಿಡಿದು ಅವರಿಗೆ ದಂಡ ಹಾಕುವಂತದ್ದಾಗ್ಲಿ, ಬೈಕ್ ಸೀಸ್ ಮಾಡುವಂತದ್ದಾಗ್ಲಿ, ಅವ್ರನ್ನ ಜೈಲಿಗೆ ಕಳಿಸುವಂತ ಆಗ್ಲಿ ದಿನನಿತ್ಯವೂ ಕೂಡ ಒಂದಿಲ್ಲೊಂದು ರೂಪದಲ್ಲಿ ಒಂದಿಲ್ಲೊಂದು ಠಾಣೆಯಲ್ಲಿ ಆಗ್ತಾ ಇದೆ. ಈ ಒಂದು ಹೋಂಡಾ ಆಕ್ಟಿವ್ ದ್ವಿಚಕ್ರ ವಾಹನ ಇದೆಯಲ್ಲ, ಇದ್ರ ಮೇಲೆ ಬರೋಬ್ಬರಿ ದಾಖಲೆ ರೂಪದಲ್ಲಿ ತೋರಿಸಿರುವಂತದ್ದು 1,17,750 ರೂಪಾಯಿ. ಸದ್ಯಕ್ಕೆ ಈಗ ಬೆಂಗಳೂರಿನಲ್ಲಿ 50% ಆಫರ್ ನೀಡಿರುವಂತಹ ಕಾರಣದಿಂದಾಗಿ ಈಗ ಆ ವೈಲೇಷನ್ ಏನಿದೆಯಲ್ಲ, ಬರೋಬ್ಬರಿ 300ಕ್ಕೂ ಹೆಚ್ಚು ವೈಲೇಷನ್ ಅನ್ನ ಅಲ್ಲಿ ಆನ್ಲೈನ್ ಅಲ್ಲಿ ತೋರಿಸ್ತಾ ಇದೆ. ಅದರಲ್ಲಿ 500 ರೂಪಾಯಿ ದಂಡ ಇರುವಂತದನ್ನ ಕಟ್ ಮಾಡಿ 250 ರೂಪಾಯಿ ತೋರಿಸ್ತಾ ಇದೆ. ಕಳೆದ 2 ತಿಂಗಳ ಹಿಂದೆ ಇದೇ ಒಂದು ವಿಚಾರವಾಗಿ ಅದೇ ಒಂದು ಬೈಕ್ ಮೇಲೆ ಈಗೇನು ದ್ವಿಚಕ್ರ ವಾಹನ ತೋರಿಸ್ತಾ ಇದೀವಿ, ಇದ್ರ ಮೇಲಿದ್ದಂತಹ ಫೈನ್ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಶಾಕ್ ಆಗ್ಲೇಬೇಕು. ದಿವ್ಯಾ, 2,35,000 ರೂಪಾಯಿ ಈ ಒಂದು ವಾಹನದ ಮೇಲೆ ಬಿಲ್ ಇತ್ತು. ಈಗ 50% ಆಫರ್ ಇರುವಂತ ಕಾರಣದಿಂದಾಗಿ 500 ರೂಪಾಯಿ 1,000 ರೂಪಾಯಿ ಇರುವಂತ ದಂಡವನ್ನ ಆನ್ಲೈನ್ ನಲ್ಲೇ ಪೊಲೀಸ್ನವರೇ ಅದನ್ನ ಕಡಿತ ಮಾಡಿ 250 ರೂಪಾಯಿಗೆ ಜೊತೆಗೆ 1,000 ರೂಪಾಯಿ ಇರೋದನ್ನ 500 ರೂಪಾಯಿ ಇಳಿಕೆ ಮಾಡಿರುವಂತ ಕಾರಣದಿಂದಾಗಿ ಇದು 1,17,750 ರೂಪಾಯಿಗೆ ಅರ್ಧ ಕಟ್ಟಾಗಿ ತೋರಿಸ್ತಾ ಇರುವಂತದ್ದು. ಆದ್ರೆ ಆಫರ್ ಇಲ್ಲದೆ ಇದ್ದ ಪಕ್ಷದಲ್ಲಿ ಈ ಒಂದು ಗಾಡಿ ಏನಾದ್ರು ಸಿಕ್ಕಿದ್ರೆ 2,30,000 ದಂಡವನ್ನ ಪಾವತಿ ಮಾಡಬೇಕಾಗಿತ್ತು. ಸದ್ಯಕ್ಕೆ ಈ ಒಂದು ದ್ವಿಚಕ್ರ ವಾಹನದ ಮೇಲೆ ಒಂದೇ ಸಿಗ್ನಲ್ ನಲ್ಲಿ 1 ಲಕ್ಷಕ್ಕೂ ಹೆಚ್ಚು ದಂಡವನ್ನ ಈ ಒಂದು ಸಿಗ್ನಲ್ ಇದರಲ್ಲಿ ಏನು ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಿರ್ತಾರೆ, ಆ ಒಂದು ಕ್ಯಾಮ್ರಾದಲ್ಲಿ ಒಂದೇ ಸಿಗ್ನಲ್ ಸರಿಯಾಗಿರುವಂತಹ CCTVಯಲ್ಲಿ ದೃಶ್ಯಾವಳಿಗಳನ್ನ ನೋಡೋದಾದ್ರೆ ಹೆಲ್ಮೆಟ್ ಇಲ್ಲ, ಡಬಲ್ ರೈಡು, ಟ್ರಿಬಲ್ ರೈಡು, ಒನ್ ವೇಲ್ ಹೋಗುವಂತದ್ದಾಗ್ಲಿ, ಜೊತೆಗೆ ಫೋನ್ ನಲ್ಲಿ ಮಾತಾಡ್ಕೊಂಡು ಹೋಗುವಂತದ್ದಾಗ್ಲಿ, ಪ್ರತಿಯೊಂದು ಯಾವ್ಯಾವ ರೀತಿ ನಾವು ಸಾರಿಗೆ ನಿಯಮವನ್ನ ನಾವು ಉಲ್ಲಂಘನೆ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಈ ಬೈಕ್ ಮಾಲೀಕ ಮನದಟ್ಟು ಮಾಡ್ಕೊಂಡಿದ್ದಾನೆ ಅನ್ನೋ ಗೊತ್ತಿಲ್ಲ. ಪ್ರತಿಯೊಂದು ಉಲ್ಲಂಘನೆ ಮಾಡುವಂತದ್ದು ಏನಿದೆ ಅದೆಲ್ಲವನ್ನೂ ಕೂಡ ಉಲ್ಲಂಘನೆ ಮಾಡುವಂತ ಈ ಬೈಕ್ ಮಾಲೀಕ ಮಾಡಿರುವಂತದ್ದು, ದ್ವಿಚಕ್ರ ವಾಹನ ಮಾಲೀಕ ಮಾಡಿರುವಂತದ್ದು. ಈ ಸಂಬಂಧಪಟ್ಟಾಗೆ ಟ್ರಾಫಿಕ್ ಪೊಲೀಸರವರಿಗೆ ಈ ಒಂದು ಮಾಲೀಕನ ಅಡ್ರೆಸ್ಗೆ ಈ ನಿಖರವಾದಂತಹ ಒಂದು ಬಿಲ್, ಅರ್ಧ ಪಾವತಿ ಮಾಡಬೇಕಾದಂತಹ ಬಿಲ್ ಅನ್ನ ಈ ಹಿಂದೆಯೂ ಕೂಡ ಕಳಿಸಿತ್ತು. ಜೊತೆಗೆ ಈಗ ಪ್ರಸ್ತುತ ಆಫರ್ ಇರುವಂತ ಕಾರಣದಿಂದಾಗಿ ಈ ಬೈಕ್ ಮಾಲೀಕ ಅಥವಾ ಈ ಹೋಂಡಾ ಆಕ್ಟಿವಾ ಮಾಲೀಕನ ಸಿಕ್ಕಿದ್ರೆ ಗಾಡಿ ಬಿಟ್ಕೊಡ್ಬೇಕು ಅಥವಾ ಆತ ಜೈಲಿಗೆ ಹೋಗ್ಬೇಕು ಅನ್ನುವಂತ ಪರಿಸ್ಥಿತಿ ಕೂಡ ಈಗ ಸದ್ಯಕ್ಕಂತ ನಿರ್ಮಾಣ ಆಗಿದೆ. ದಿವ್ಯಾ, ಮಂಜುನಾಥ್, ಈಗ ಒಂದು ಪಕ್ಷ ಗಾಡಿ ಬಿಟ್ಕೊಟ್ರು ಕೂಡ ಅಪ್ರಾಕ್ಸಿಮೇಟ್ಲಿ ಒಂದು 30,000-40,000 ರೂಪಾಯಿ ಬರ್ಬೋದು ಅಷ್ಟೇ ಅಂತ ಅನ್ಸುತ್ತೆ. ಯಾರ ವ್ಯಕ್ತಿ ಕಾಂಟ್ಯಾಕ್ಟ್ ಏನಾದ್ರು ಮಾಡಿದ್ದಾರೆ ಪೊಲೀಸ್ನವರು ಡಿಫ್ರೆಂಟ್ ಪ್ಲೇಸಸ್ಸಲ್ಲಿ ಆಗಿರುವಂಥ ವೈಲೇಷನ್ನ, ಜೊತೆಗೆ 1 ವರ್ಷದ ಅವಧಿಯ ದಂಡನ ಇದು ಡ್ಯೂರೇಷನ್ ಏನಿದೆ? ಇಲ್ಲ ದಿವ್ಯಾ, ಈ ಒಂದು ಹೋಂಡಾ ಆಕ್ಟಿವಾ ಕೇಸ್ ಮೇಲೆ ಕಳೆದ 2022ರಿಂದ ಕ್ಯಾಮ್ರಾಗಳಲ್ಲಿ ಸರಿಯಾಗಿರುವಂತದ್ದು, ಜೊತೆಗೆ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನಿಂತಿರುವಂತಹ ಪೊಲೀಸರಿಂದ ಮೊಬೈಲ್ ಫೋಟೋ ಸಮೇತವಾಗಿ ಸಂಚಾರಿ ಪೊಲೀಸ್ ಠಾಣೆಗೆ ಕಳಿಸುವಂತ ಕೆಲಸ ಆಗಿದೆ. ಈ ವೈಲೇಷನ್ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ 300ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿರುವಂತದ್ದು. ಸದ್ಯಕ್ಕೆ ಈ ಒಂದು ಬೈಕ್ ಮಾಲೀಕನನ್ನ ನೋಡೋದಾದ್ರೆ ಜಯನಗರ RTO ಇಲಾಖೆ ಏನಿದೆಯೋ RTO ಇಲಾಖೆಯಿಂದ ವಾಹನ ನೋಂದಣಿ ಆಗಿರುವಂತಹ ಮಾಹಿತಿ ಸದ್ಯಕ್ಕಂತೂ ಲಭ್ಯ ಆಗ್ತಾ ಇದೆ. ಇದರ ನಿಖರವಾದಂತಹ ಅಡ್ರೆಸ್ ಸದ್ಯಕ್ಕೆ ಸಾರ್ವಜನಿಕವಾಗಿ ಯಾರಿಗೂ ಕೂಡ ಖಾತ್ರಿ ಪಡಿಸೋದಿಲ್ಲ. ಪೊಲೀಸರು ಸುಮ್ಮನೆ ಸಮಸ್ಯೆ ಆಗ್ಬೋದು ಎನ್ನುವಂತ ನಿಟ್ಟಿನಲ್ಲಿ ಆತನ ಮುಖ ಚೆಹರೆ ಕೂಡ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕ್ಯಾಮ್ರಾಗಳಲ್ಲಿ ಫೋಟೋ ಸರಿಯಾಗಿರುವಂತಹ ಕಾರಣದಿಂದಾಗಿ ಯಾರು ಎನ್ನುವಂತ ದೃಶ್ಯ ಈಗಾಗಲೇ ಈ ಕ್ಯಾಮ್ರಾಗಳ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಅಂತಿಮವಾಗಿ ಈತನನ್ನ ಈ ಮಾಲೀಕನಿಗೆ ಅಡ್ರೆಸ್ಗೆ
ಈ ಮಾಲೀಕನ ಅಡ್ರೆಸ್ಗೆ ಈ ದಂಡ ಸಮೇತವಾಗಿ ಏನಾದ್ರು ಈ ಒಂದು ಬಿಲ್ ಸಮೇತವಾಗಿ ಏನ್ ಕಳಿಸಿದ್ರೆ ಆತನಿಗೂ ಕೂಡ ಶಾಕ್ ಆಗಿರುವಂತ ಸಾಧ್ಯತೆಗಳಿದಾವೆ. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಉಲ್ಲಂಘನೆ ಮಾಡಿರುವಂತದ್ರ ಜೊತೆಗೆ ಈ ಬಿಲ್ಲಿಂಗ್ ಅರ್ಧ ಪ್ರಮಾಣದಲ್ಲಿ 1,17,750 ಅಂತ ಅನ್ನುವಂಥದ್ರ ಜೊತೆಗೆ ಈ ಆಫರ್ ಏನಾದ್ರು ಮುಗಿದ್ರೆ ಇದು ಬರೋಬ್ಬರಿ 2,35,000 ರೂಗೆ ದಾಟುವಂತ ಸಾಧ್ಯತೆ ಇದೆ. ಈ ಮೂಲಕವಾಗಿ ಈಗಲೇ ಪೊಲೀಸ್ ಇಲಾಖೆ ಜೊತೆಗೆ ಸಂಚಾರಿ ಪೊಲೀಸ್ ಇಲಾಖೆ ಜೊತೆಗೆ ಮಾತಾಡ್ಕೊಂಡು ಏನಾದ್ರೂ ಕಡಿಮೆ ಪ್ರಮಾಣದಲ್ಲಿ ದಂಡವನ್ನ ಪಾವತಿ ಮಾಡಬಹುದಾ ಎನ್ನುವಂತ ಲೆಕ್ಕಾಚಾರದಲ್ಲಿ ಕಟ್ಟಿದ್ರೆ ಹೋಯ್ತು. ಇಲ್ಲದೇ ಇದ್ದ ಪಕ್ಷದಲ್ಲಿ ಆತನಿಗೆ ಜೈಲಿನ ರುಚಿ ತೋರಿಸುವಂತ ಸಾಧ್ಯತೆಯೂ ಕೂಡ ಕಾಣಿಸ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.